ಬಂದ್ರಿ ಅಲ್ರಿ? ಬಲಗಡೆಗೆ ನೀರು ಬಂದ್ರೆ ಹೊಲಕ್ಕೋಗಿ ನೀರು ಹಾಸಿ ಬರ್ತೀನಿ ಅಂತ ಹೇಳಿದ್ರಲ್ಲ. ಶೀಲ, ರೈತನ ಬಾಳು ಕಣ್ಣೀರಿನ ಗೋಳು. ರೈತನಿಗೆ ನಿದ್ರೆ ಎಂದರೆ ಬಹು ದೂರ. ಕಿನಾಲ್ ನೀರಿಲ್ಲದಾಗ ಬೋರು ಸುಳು ಮಾಡಿಕೊಂಡು ಬೆಳೆಗಳಿಗೆ ನೀರು ಹಾಯಿಸಬೇಕಾದರೆ ಕರೆಂಟಿನ ಕಾಟ. ಅಂದ ಮೇಲೆ ರೈತ ಉದ್ಧಾರವಾಗುವುದು ಕನಸಿನ ಮಾತು ಶೀಲ, ಕನಸಿನ ಮಾತು. ಸ್ವಾಮಿ, ಈ ರೈತರ ಮಕ್ಕಳಿಗೆ ಸರಿಯಾಗಿ ಕಿನಾಲ್ ನೀರು ಕರೆಂಟ್ ಕೊಡೋದಕ್ಕೆ ನಮ್ಮಿಂದ ಹೋಟ್ ಹಾಕಿಸ್ಕೊಂಡು ಹೋಗಿದಾರಲ್ಲ ಆ ರಾಜಕಾರಣಿಗಳು, ಅವ್ರಿಗೆ ತಿಳಿಯೋದಿಲ್ಲವೇ? ಶೀಲ, ರಾಜಕಾರಣಿಗಳೆಂದರೆ 7 ಅಡಿಯ ಸರ್ಪವಿದ್ದಂತೆ. ರೈತರಿಂದ ಓಟು ಪಡೆದುಕೊಳ್ಳುವಾಗ ರೈತರನ್ನು ತಮ್ಮ ಭುಜದ ಮೇಲೆ ಹೊತ್ತುಕೊಂಡು ತಿರುಗಾಡುತ್ತಾರೆ. ರೈತರಿಗೆ ಪ್ರಜಾಜನತೆಗೆ ಇಲ್ಲ ಸಲ್ಲದ ಭರವಸೆಗಳ ಮಾಪುರವನ್ನೇ ಅವರ ಕಿವಿಯಲ್ಲಿ ತುಂಬಿ ಓಟು ಪಡೆದುಕೊಂಡು ಭಾರಿ ಅಂತರದಿಂದ ಆರಿಸಿ ಬಂದ ಮೇಲೆ ರೈತನ ಹೆಸರಿನಲ್ಲಿ ಪ್ರಮಾಣ ವಚನ ಮಾಡಿ ಮಂತ್ರಿ ಆದ ಮೇಲೆ ರೈತರನ್ನೇ ಮರೆತು ತಮ್ಮ ಸ್ವಾರ್ಥದ ಒಡವನ್ನು ತುಂಬಿಕೊಳ್ಳುವ ರಾಜಕಾರಣಿಗಳು, ಪಾಪದ ರಾಜಕಾರಣಿಗಳು ತುಂಬಿಕೊಂಡಿರುವಾಗ ಇನ್ನು ಈ ರೈತನ ಕಷ್ಟ ನಷ್ಟಗಳನ್ನು ವಿಚಾರ ಮಾಡುವ ಮಾತು ಎಲ್ಲಿಂದ ಬಂತು ಶೀಲ, ಎಲ್ಲಿಂದ ಬಂತು? ಸ್ವಾಮಿ, ಆ ಸ್ವಾರ್ಥದ ರಾಜಕಾರಣಿಗಳಿಗೆ ಆ ದೇವರ ಶಿಕ್ಷೆ ಕೊಟ್ಟೆ ಕೊಡ್ತಾನಲ್ವಾ? ಶೀಲ, ರಾಜಕಾರಣಿಗಳೆಂದರೆ ಆ ದೇವರ ಭಯ ಎಂದು ಇರುವುದಿಲ್ಲ. ನಡೆ, ಹೊಟ್ಟೆ ತುಂಬಾ ಹಸಿತಾ ಇದೆ. ಬನ್ನಿ ಸ್ವಾಮಿ, ಊಟ ಮಾಡುವಿರಂತೆ. ನಡೆ ಮಾರಾಯತಿ. ಹಲೋ ಮಿಸ್ಟರ್, ಸ್ವಲ್ಪ ಧರ್ಮಾಪುರದ ರಾಮುವಿನ ಮನೆ ಅಂದ್ರೆ ಇದೇನಾ? ಹೌದು ಸರ್, ನಾನು ರಾಮೇಣ ತಮ್ಮ ಮೈಲಾರಿ ಅಂತ. ಏನಾದ್ರೂ ನಮ್ಮ ಅಣ್ಣನ ಹತ್ತಿರ ಕೆಲಸ ಇದೆಯಾ ಸರ್? ನೋಡು ಮೈಲಾರಿ, ನಾನು ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕ್ ಮ್ಯಾನೇಜರ್ ಯಶವಂತ್ ಅಂತ. ಶೀಲಾ, ಸಾಹೇಬ್ರಿಗೆ ಕಾಪಿ ಮಾಡಿಕೊಂಡು ಬಾ. ಆಯ್ತು ರೀ. ಬನ್ನಿ ಸರ್, ಕುಳಿತುಕೊಳ್ಳಿ. ಬಂದ ವಿಷಯ ನೋಡು ಮೈಲಾರಿ, ನಿಮ್ಮ ಅಣ್ಣ 5 ವರ್ಷದ ಹಿಂದೆ ನಮ್ಮ ಬ್ಯಾಂಕಿನಲ್ಲಿ 5 ಲಕ್ಷ ಸಾಲವನ್ನು ತೆಗೆದುಕೊಂಡು ಬಂದಿದ್ದಾರೆ. ಅದು ಕಟುವಾಕಿ ಆಗಿದೆ. ಅದನ್ನು ತುಂಬದ ಕಾರಣ ನೀವು ಇನ್ನೊಂದು ವಾರದಲ್ಲಿ ಆ ಸಾಲವನ್ನು ತುಂಬದಿದ್ದರೆ ನಿನ್ನ ಆಸ್ತಿಯನ್ನೆಲ್ಲ ಪಂಚಾಯಿತಿ ಕಟ್ಟೆಯ ಮೇಲೆ ಹರಾಜಾಕುತ್ತೇನೆ. ತಿಳಿಯಿತೆ ಮೈಲಾರಿ? ಸರ್, ನೀವು ಯಾವ ರಾಮುವಿನ ಬಗ್ಗೆ ಹೇಳುತ್ತಿದ್ದೀರಿ? ನಮ್ಮನ್ನ ಇಷ್ಟೊಂದು ಸಾಲವನ್ನು ಯಾವ ಬ್ಯಾಂಕಿನಲ್ಲಿ ಮಾಡಿಲ್ಲ ಸರ್, ಮಾಡಿಲ್ಲ. ಇದರಲ್ಲಿ ಏನೋ ಮೋಸ ನಡೆದಿದೆ. ನೋಡು ಮೈಲಾರಿ, ನಾನು ರೈತರಿಗೆ ಮೋಸ ಮಾಡುವಷ್ಟು ಕೀಳು ಜಾತಿಯವನಲ್ಲ. ಬೇಕಾದರೆ ನೋಡು, ಈ ಕಾಗದದಲ್ಲಿ ನಿಮ್ಮ ಅಣ್ಣನ ಹೆಸರು ಇದೆ. ಅಯ್ಯೋ ಸದ್ಗುರು ಜಂತರಿ ಬಸವೇಶ್ವರ, ಈ ರೈತನ ಬಾಳಿನಲ್ಲಿ ಎಂಥ ಮಾಸದ ಸರ್, ನೀವು ಯಾರದ ಮಾತನ್ನು ಕೇಳಿ ನಮ್ಮ ಅಣ್ಣನ ಹೆಸರಿನಲ್ಲಿ ಡೂಪ್ಲಿಕೇಟ್ ಸಹಿ ಮಾಡಿಸಿಕೊಂಡು ಬಂದಿರಬೇಕು? ನಿಜ ಹೇಳಿ ಸರ್, ನೀವು ಸತ್ಯ ನುಡಿಯದಿದ್ದಾರೆ ಹಿಂದೆ ಈ ರೈತನ ಮಕ್ಕಳ ಕತ್ತು ಆಗುತ್ತದೆ ಸರ್, ಆಗುತ್ತದೆ. ಮೈಲಾರಿ, ನಾನೊಬ್ಬ ರೈತನ ಮಗನಾಗಿ ಮಣ್ಣಿನಲ್ಲಿ ದುಡಿದು ಕಷ್ಟಪಟ್ಟು ಓದಿ ಸ್ಥಾನಕ್ಕೆ ಬಂದಿದ್ದೇನೆ. ಅಂದ ಮೇಲೆ ನಿನಗೆ ಸುಳ್ಳು ಹೇಳಿ ನಾನು ಯಾವನರ ಕಕ್ಕೆ ಹೋಗಲಿ? ಓಹೋ, ಬ್ಯಾಂಕ್ ಮ್ಯಾನೇಜರ್ ಸರ್, ಅಪರೂಪಕ್ಕೆ ಈ ಬಡ ರೈತರ ಮನೆಗೆ ನಿಮ್ಮ ಆಗಮನ. ನೋಡು ರಾಮು,
ನೀನು ಮತ್ತು ನಿನ್ನ ಗೆಳೆಯ ಸೇರಿಕೊಂಡು ತೆಗೆಸಿಕೊಂಡು ಬಂದ ಸಾಲ ನಿಮಗೆ ನೆನಪಿಲ್ಲವೇ? ಹೌದು ಸರ್, ಸಾಲ ತೆಗೆಸಿಕೊಂಡಿದ್ದು ನಿಜ. ಆ ಸಾಲವನ್ನು ನನ್ನ ಗೆಳೆಯ ತುಂಬಲಿಲ್ಲವೇ ಸರ್? ನಿನ್ನ ಗೆಳೆಯ ಸಾಲವನ್ನು ತುಂಬಿದ್ದರೆ ನಾನು ನಿನ್ನ ಮನೆಯವರೆಗೂ ಬರುವ ಅವಶ್ಯಕತೆನೇ ಇರಲಿಲ್ಲ ರಾಮು, ಬರುವ ಅವಶ್ಯಕತೆನೇ ಇರಲಿಲ್ಲ. ಎಲ್ಲಿ ನೋಡಿದರೆ ಈ ಜಗದಲ್ಲಿ ಬರೀ ಮೋಸ ವಂಚನೆ ಸುಳ್ಳತನ ತುಂಬಿಕೊಂಡಿರುವಾಗ ರೈತನ ಮಕ್ಕಳ ನಂಬಿಕೆ ಎಂಬ ಅಕ್ಷರವನ್ನು ನಾಲಿಗೆ ಮೇಲೆ ವಿಶ್ವಾಸ ಇಟ್ಟುಕೊಂಡು ನಡೆಯುವರು ತಮ್ಮ. ಆದರೆ ಕಳ್ಳರು, ಸುಳ್ಳರು, ಮೋಸಗಾರರು ನಂಬಿಕೆ ಎಂಬ ಅರ್ಥವನ್ನು ದುರುಪಯೋಗ ಮಾಡಿಕೊಂಡು ಅನ್ಯಾಯ ಎಂಬ ದಾರದ ಎಳೆಯಿಂದ ರೈತರ ನ್ಯಾಲಿಗೆಯನ್ನು ಕೊಯ್ಯವರು ತಮ್ಮ. ರೈತರ ನ್ಯಾಲಿಗೆಯನ್ನು ಕೊಯ್ಯುವರು. ಜೀವದ ಗೆಳೆಯ ನೌಕರಿ ಸೇರುತ್ತಾನೆಂದು ಹೊಲದ ಮೇಲೆ ಬ್ಯಾಂಕಿನಲ್ಲಿ ಸಾಲ ತೆಗೆಸಿದ್ದು ತಪ್ಪೆ. ಏ ಸದ್ಗುರು ಜಂತರಿ ಬಸವೇಶ್ವರ, ಇದು ಯಾವ ತಪ್ಪಿಗಾಗಿ ರೈತರಿಗೆ ಶಿಕ್ಷೆ? ಅಣ್ಣ, ಇದು ದೇವರ ಕೊಟ್ಟ ಶಿಕ್ಷೆ ಅಲ್ಲ, ಇದು ದೇವರ ಕೊಟ್ಟ ಶಿಕ್ಷೆ ಅಲ್ಲ. ಮುಕ್ತ ರೈತನ ಮಕ್ಕಳಿಗೆ ಮೋಸ ಮಾಡುವ ರಾಜಕಾರಣಿಗೆ ಇರಲಿ, ಸರ್ಕಾರದ ಅಧಿಕಾರಿಗಳೇ ಇರಲಿ, ದಲ್ಲಾಳಿ ಅಂಗಡಿಯವರೇ ಆಗಿರಲಿ, ನಂಬಿಸಿ ಕುತ್ತಿಗೆ ಕೊಯ್ಯುವ ಗೆಳೆಯರೇ ಆಗಿರಲಿ, ಅಂತ ತಾಯಿ ಗಂಡ ಸೋಲ ಮಕ್ಕಳಿಗೆ ಬುದ್ಧಿ ಕಲಿಸಬೇಕಾದರೆ ಛದಿಗೆ ವೀರ ಸುಭಾಷ್ ಚಂದ್ರರ ಬೋಸ್ತರಂತೆ ದೇಶ ದೇಶದ ಮೂಲೆಯಲ್ಲಿರುವ ರೈತರನ್ನು ಒಗ್ಗೂಡಿಸಿಕೊಂಡು ನ್ಯಾಯ, ನೀತಿ, ಧರ್ಮ ಎಂಬ ಮೂರು ನಾಮದ ವಿಭೂತಿಯನ್ನು ಮನೆಗೆ ಹಚ್ಚಿ ಸೌರ ಎಂಬ ಮಂತ್ರವನ್ನು ಕಿವಿಯಲ್ಲಿ ತುಂಬಿ ರೈತರಿಗೆ ಅನ್ಯಾಯ ಮಾಡುವ ಯಾವನೇ ಬೋಳಿ ಮಗನಾಗಿರಲಿ ಕೈಯಲ್ಲಿ ಹಿಡಿದಿರುವ ಕೊಟ್ಲಿಯಿಂದ ಒಬ್ಬೊಬ್ಬ ರುಂಡವನ್ನು ಕತ್ತರಿಸಿ ಆ ರುಂಡ ಮುಂಡಗಳನ್ನು ಒಂದೇ ಜಾಗದಲ್ಲಿ ಕೂಡಿ ಹಾಕಿ ನ್ಯಾಯ ಎಂಬ ಬೆಂಕಿ ಕಟ್ಟಿಯಿಂದ ಬೆಂಕಿ ಹಚ್ಚಿ ಆ ದುಷ್ಟರನ್ನು ಸುತ್ತಾಗಲೇ ರೈತನ ಬದುಕು ಬಂಗಾರವಾಗುವುದು. ಇಲ್ಲವಾದರೆ ರೈತನ ಮಗ ಕಳ್ಳ ಕದಿಮರ ಗುಲಾಮನಾಗಿ ಬಾಳುವುದು ಶತಸಿದ್ಧ, ಶತಸಿದ್ಧ. ರಾಮು, ಮೈಲಾರಿ ಹೇಳುವುದು ಸತ್ಯ. ರೈತರಿಗೆ ಮೋಸ ಮಾಡುವವನೇ ವ್ಯಕ್ತಿಯೇ ಇರಲಿ, ಅಂತವರಿಗೆ ಸತ್ಯ ಧರ್ಮದ ಸಂಕೇತವಾದ ಬಡವ ಬೀಸಿದ ಕೊಂಡಿಯಿಂದ ಅಂತ್ಯದ ನಾಂದಿಯನ್ನು ಆಡಿದಾಗಲೇ ರೈತನ ಬದುಕು ಬಂಗಾರದ ಖನಿಜವಾಗುವುದು. ಇರಲಿ, ಸಾಲವನ್ನು ಎಂದು ತುಂಬುತ್ತೀಯಾ ಹೇಳು. ನೋಡಿ ಸಾಹೇಬರೇ, ಮಾಡಿದ ತಪ್ಪಿಗಾಗಿ ಇದ್ದ 3 ಎಕರೆ ತೋಟವನ್ನು ಯಾರಿಗಾದರೂ ಬಡ್ಡಿಯಲ್ಲಿ ಹಾಕಿ ಹಣವನ್ನು ತಂದು ತುಂಬುತ್ತೇನೆ ಸರ್, ಹಣವನ್ನು ತಂದು ತುಂಬುತ್ತೇನೆ. ನೋಡು ರಾಮು, ನಾನೊಬ್ಬ ರೈತನ ಮಗನಾಗಿ ನೀನು ನಿನ್ನ ತೋಟವನ್ನು ಯಾರಿಗೂ ಒತ್ತಿ ಹಾಕೋದು ಬೇಡ. ನೀನು ಕಣ್ಣೀರು ಹಾಕೋದನ್ನು ನೋಡಿ ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ಈಗ ನನ್ನ ಹತ್ತಿರ ಇದ್ದ ಹಣವನ್ನು ನಿನ್ನ ಸಾಲಕ್ಕೆ ತುಂಬುತ್ತೇನೆ.
ನಾಳೆ ಬೆಳೆ ಬಂದ ಮೇಲೆ ಅದನ್ನು ಮಾರಿ ನನ್ನ ಸಾಲವನ್ನು ತೀರಿಸು. ತಿಳಿಯಿತೆ? ಸಾಹೇಬರೇ, ನೀವು ನಿಜವಾಗಿ ದೇವ ಮಾನವರು ಸರ್, ದೇವ ಮಾನವರು. ಈ ಬರಿದಾದ ಬಡ ರೈತರ ಬಾಳಿಗೆ ಬೆಳಕು ನೀಡಿದ ರವಿ ತೇಜ ಸರ್, ರವಿ ತೇಜ ನೀವು. ನನ್ನ ಉಸಿರು ಇರುವವರೆಗೂ ಮರೆಯುವುದಿಲ್ಲ ನಿಮ್ಮ ಉಪಕಾರವನ್ನು. ಸಾಹೇಬ್ರೇ, ಬಾಯಿ ಸತ್ತ ಮೂಕ ಬಸವಣ್ಣನನ್ನು ಸುಲಿದುಕೊಂಡು ಕಟುಕರು ತಿನ್ನುವಂತೆ ಬಾಯಿ ಸತ್ತ ರೈತ ಮಕ್ಕಳನ್ನು ಕತ್ತರಿಸಿಕೊಂಡು ತಿನ್ನುವ ನರಭಕ್ಷಕರು ತುಂಬಿಕೊಂಡಿದ್ದಾರೆ ಸರ್, ತುಂಬಿಕೊಂಡಿದ್ದಾರೆ. ಸಾಹೇಬರೇ, ರೈತರ ಮಕ್ಕಳು ಸಾಲ ತೆಗೆಸಿಕೊಳ್ಳುವ ಪ್ರತಿಯೊಂದು ಬ್ಯಾಂಕಿನಲ್ಲಿ ನಿಮ್ಮಂತ ಸದ್ಗುಣದ ನಾಯಕರಿದ್ದಾರೆ. ಸಾಲಕ್ಕೆ ಅಂಜಿ ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ತಡೆಯಬಹುದು. ಸಾಹೇಬ್ರೇ, ಈ ನಿಮ್ಮ ಉಪಕಾರವನ್ನು ಎಂದಿಗೂ ಮರೆಯುವುದಿಲ್ಲ. ಮೈಲಾರಿ, ಇದರಲ್ಲಿ ಸಹಾಯದ ಪ್ರಶ್ನೆಯೇ ಇಲ್ಲ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆಂದು ಕಷ್ಟಪಟ್ಟು ಮಣ್ಣಿನಲ್ಲಿ ದುಡಿದು ನೌಕರಿಯಲ್ಲಿದ್ದವರಿಗೆ ಗೊತ್ತಾಗುತ್ತದೆ ರೈತರ ಕಷ್ಟ ನಷ್ಟಗಳು. ರಾಮು, ನಾನಿನ್ನು ಹೋಗಿ ಬರಲಿ. ಆಯ್ತು ಸರ್, ಹೋಗಿ ಬನ್ನಿ. ಹಲೋ ಕವಿಗಳೇ, ಅಲ್ಲ ಭೂಮಿಯಲ್ಲಿ ದುಡಿಯುವ ಭೂಮಿ ಪುತ್ರನಾದ ರಾಮುರವರೇ. ಯಾಕೋ ಮಿತ್ರ, ಈ ಬಡ ಗೆಳೆಯನ ನೆನಪು ಈಗ ಬಂದಿತ್ತೆ ನಿನಗೆ? ಶೀಲ, ನೀರು ತೆಗೆದುಕೊಂಡು ಬಾರಮ್ಮ. ರಾಮು, ಅಂದ ಹಾಗೆ ಈ ಹೆಣ್ಣು ಮಗಳು ಯಾರೆಂದು ನನಗೆ ಗೊತ್ತಾಗಲಿಲ್ಲ. ಗೆಳೆಯ,